ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭೂಮಿ ನಡುಗಿದ ಅನುಭವ, ಭಾರೀ ಸದ್ದು. ಚಿಂತಾಮಣಿ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ರಾತ್ರಿಯೆಲ್ಲ ಹೆದರಿಕೆಯಿಂದ ಗ್ರಾಮಸ್ಥರ ಜಾಗರಣೆ. ಹೆದರಬೇಕಾಗಿಲ್ಲ ಎಂದು ಜಿಲ್ಲಾಡಳಿತದ ಸ್ಪಷ್ಟನೆ. ಶೌಚಾಲಯದಲ್ಲಿ ವಾಸವಿದ್ದ ವೃದ್ಧೆಗೆ ಈ ನ್ಯೂಸ್ ಟಿವಿಯಿಂದ ದೊರಕಿತು ಆರೋಗ್ಯ ರಕ್ಷಣೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಮುಂದಾದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಇದು ಈ ನ್ಯೂಸ್ ಟಿವಿ ಇಂಪ್ಯಾಕ್ಟ್. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜನ್ಮಸ್ಥಳದಲ್ಲಿ ಟಿಪ್ಪು ಜಯಂತಿ ಆಚರಣೆ. ಟಿಪ್ಪು ಹೋರಾಟ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ. ಬಿಜೆಪಿ ಆರೋಪಕ್ಕೆ ಕಿಮ್ಮತ್ತಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಂದೆಂದೂ ದಲಿತರ ಪರ ಎಂಬುದು ಜನರಿಗೆ ಗೊತ್ತು. ಕಾಂಗ್ರೆಸ್ ಸಮರ್ಥನೆ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಂಗಳವಾರ ರಾತ್ರಿ ಭಯಂಕರ ಶಬ್ದದೊಂದಿಗೆ 3 ಬಾರಿ ಭೂಕಂಪದ ಅನುಭವವಾಗಿದ್ದು, ಮನೆಯಲ್ಲಿನ ಪಾತ್ರೆ ಸಾಮಾನುಗಳು ಕೆಳಗೆ ಬಿದ್ದು ಜನರು ಮನೆಗಳಿಂದ ಆಚೆ ಬಂದು ರಾತ್ರಿಯೆಲ್ಲ ಭಯದಲ್ಲಿ ಕಾಲ ಕಳೆದ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಹೋಬಳಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಟ್ಟಹಳ್ಳಿ, ಅಪ್ಪಸಾನಹಳ್ಳಿ, ಗೋಣೆಪಲ್ಲಿ, ವೆಂಕಟರೆಡ್ಡಿಪಾಳ್ಯ, ರಾಸಪ್ಪಲ್ಲಿ, ನಂದನವನ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ 3 ಬಾರಿ ಭಯಂಕರ ಶಬ್ದದೊಂದಿಗೆ ನಿಗೂಢವಾಗಿ ಭೂಕಂಪನವಾದ ಅನುಭವ ಆಗಿದೆ. ಮನೆಗಳಲ್ಲಿನ ಪಾತ್ರೆಗಳು, ಗೋಡೆಗಳು ದಿಢೀರನೆ ಅಲುಗಾಡಿದ್ದು ಕೆಲ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಇನ್ನು ಗ್ರಾಮಸ್ಥರು ಆತಂಕದಿಂದ ಮನೆಯಿಂದ ಹೊರಬಂದು ರಾತ್ರಿಯೆಲ್ಲ ಭಯದ ವಾತಾವರಣದಲ್ಲೇ ಬಯಲಿನಲ್ಲಿ ಕಾಲ ಕಳೆದಿದ್ದಾರೆ. ಸುಮಾರು 8:50 ಸಮಯದಲ್ಲಿ ಮಿಟ್ಟಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು ಒಂದು 7-8 ಗ್ರಾಮಗಳಲ್ಲಿ ಈ ರೀತಿ ಭೂಕಂಪದ ಅನುಭವ ಆಗಿದೆ. ಮೊದಲನೇ ಬಾರಿಗೆ, ಇದಕ್ಕೆ ಮುಂಚೆ ಯಾವ ರೀತಿ ಈ ರೀತಿ ಅನುಭವ ಯಾರಿಗೂ ಆಗಿಲ್ಲ. ನಮ್ಮ ತಾತನ ಕಾಲದಿಂದ ನಾವು ನೋಡ್ತಾ ಇದ್ದೀವಿ, ಯಾವತ್ತೂ ಸಹ ಈ ರೀತಿ ಭೂಕಂಪ ಇದಕ್ಕೆ ಅನುಭವ ಆಗಿಲ್ಲ. ಮೊದಲನೇ ಬಾರಿಗೆ ಅನುಭವ ಆಗಿರ್ತಕ್ಕಂಥದ್ದು. ಸುಮಾರು 3 ಸರ್ತಿ ಶಬ್ದ ಬಂದಿರತಕ್ಕಂಥದ್ದು, ಮತ್ತು ಗೋಡೆ ಎಲ್ಲ ಶೇಕ್ ಆಗಿರ್ತಕ್ಕಂಥದ್ದು. ಊಟ ಮಾಡಿದ್ರೆ ಹೆಂಗಸರೆಲ್ಲ ತಟ್ಟೆಲ್ಲಿ ಊಟ ಮಾಡಿ ತಟ್ಟೆ ಕೂಡ ಶೇಕ್ ಆಗಿದೆ. ಹೆಂಗಸರೆಲ್ಲ ಓಡಿ ಹೊರಗಡೆ ಬಂದಿದ್ದಾರೆ. ತುಂಬ ಜನ ಭಯಭೀತರಿಂದ ಸುಮಾರು 106 ಜನ ಬೀದಿಯಲ್ಲೇ ಇವತ್ತೆಲ್ಲ ಕಾಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬುಧವಾರ ಬೆಳಗ್ಗೆ 4 ಗಂಟೆ ಸಮಯದಲ್ಲಿಯೂ ಕೂಡ ಮತ್ತೆ 2 ಬಾರಿ ಭೂಕಂಪವಾದಂತಹ ಅನುಭವವಾಗಿದೆ ಎಂದು ಗ್ರಾಮಸ್ಥರಿಂದ ತಿಳಿದು ಬಂದಿದೆ. ಇನ್ನು ರಾತ್ರಿ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಹಾಗೂ ತಹಸೀಲ್ದಾರ್ ಹನುಮಂತರಾಯಪ್ಪ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಿಟ್ಟಪ್ಪಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಭಯದ ವಾತಾವರಣದಲ್ಲಿ ಕಾಲ ದುಡುವಂತಾಗಿದೆ. ಬುಧವಾರ ಬೆಳಗ್ಗೆ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ ಮತ್ತಿತರ ಅಧಿಕಾರಿಗಳ ತಂಡ ಮಿಟ್ಟಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಧ್ಯಾಹ್ನ ಜಿಲ್ಲಾಧಿಕಾರಿ ಆರ್ ಲತಾ, ಮಿಥುನ್ ಕುಮಾರ್ ಅವರು ಸಹ ಮಿಟ್ಟಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿ ಬಿರುಕು ಬಿಟ್ಟಿರುವ ಹಲವು ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಾವು ಹೊರಗಡೆಯಿಂದ ಬರೋಷ್ಟೊತ್ತಿಗೆ ಇಲ್ಲಿ ಬಿದ್ದೋಯ್ತು. ನಾವೇನು ಎತ್ತಿಕ್ತಾ ಇದ್ರೆ ಅನ್ಕೊಂಡ್ ಮತ್ತೆ ದಪ್ಪದ ಸೌಂಡ್ ಬರ್ತಲ್ವಾ, ಹೊರಗಡೆ ಹೋದ್ವಿ. ಎಲ್ಲ ಅಷ್ಟೊತ್ತಿಗೆ ಎಲ್ಲ ಬಂದ್ಬಿಟ್ಟಿದ್ರು ಆಚೆ ಹೊರಗಡೆ. ನೋಡ್ತಾ ಎಲ್ರ ಮನೆಯಲ್ಲೂ ಹಂಗೆ ಆಗಿದೆ. ಅಂತ ಯಾವ್ದು ಇಲ್ಲ, ಅರ್ಥಕ್ವೇಕ್ ಅಂದ್ರೆ ಭೂಕಂಪನ ಆಗಿಲ್ಲ. ಭೂಕಂಪ ಆಗಿದ್ರೆ ಅದು ಆಗಿರೋದು ಅಲ್ಲಿ ಏನು ರೆಕಾರ್ಡ್ ಆಗಿಲ್ಲ. ಭೂಮಿಯ ಒಳಗಿಂದ ಯಾವ್ದೋ ವ್ಯಾಪಕ ಇದಾಗಿದೆ. ಈ ವೇಳೆ ಜಿಲ್ಲಾಧಿಕಾರಿ ಆರ್ ಲತಾರ್ ಅವರು ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ಮಂಗಳವಾರ ರಾತ್ರಿ ಮಿಟ್ಟಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಯಂಕರ ಶಬ್ದದೊಂದಿಗೆ ಭೂಕಂಪದ ಅನುಭವವಾಗಿ ಜನತೆ ಆತಂಕಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಗೌರಿಬಿದನೂರು ಹಾಗೂ ಬೆಂಗಳೂರಿನಲ್ಲಿನ ಭೂಕಂಪ ಮಾಪನ ಕೇಂದ್ರಗಳಲ್ಲಿ ಭೂಕಂಪ ಆಗಿರುವ ಬಗ್ಗೆ ಯಾವುದೇ ರೀತಿಯಲ್ಲೂ ದಾಖಲಾಗಿಲ್ಲ. ಹಲವು ವರ್ಷಗಳ ಬಳಿಕ ಈ ಭಾಗದಲ್ಲಿ ಉತ್ತಮ ಮಳೆಯಾಗಿರೋದ್ರಿಂದ ಹಲವಾರು ವರ್ಷಗಳಿಂದ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳೆಲ್ಲ ರೀಚಾರ್ಜ್ ಆಗಿವೆ. ರಾತ್ರಿ ಉಂಟಾಗಿರುವ ಭಯಂಕರ ಶಬ್ದಕ್ಕೆ ಕಾರಣ ಏನು ಎಂಬುದನ್ನು ಭೂವಿಜ್ಞಾನಿಗಳ ಮೂಲಕ ಪತ್ತೆ ಹಚ್ಚಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಭೂಕಂಪನ ಉಂಟಾಗಿಲ್ಲ. ಈ ಭಾಗದ ಜನತೆ ಯಾವುದೇ ರೀತಿ ಆತಂಕಕ್ಕೆ ಒಳಗಾಗದೆ ಧೈರ್ಯವಾಗಿರಬೇಕೆಂದು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ನಿನ್ನೆ ರಾತ್ರಿ ಇಲ್ಲಿ ಮಿಟ್ಟಹಳ್ಳಿ ಮತ್ತು ಇಲ್ಲಿ ಸರೌಂಡಿಂಗ್ ಒಂದು 3-4 ವಿಲೇಜ್ ನಲ್ಲಿ ಒಂದು ದೊಡ್ಡ ಶಬ್ದ ಬಂತು. ಅರೌಂಡ್ 8:45ಗೆ ಸ್ವಲ್ಪ
ಜನರಿಗೆ ಸ್ವಲ್ಪ ಶೇಕ್ ಆದ ಫೀಲಿಂಗ್ ಬಂತು ಅಂತ ಹೇಳಿ ಗಮನಕ್ಕೆ ಬಂತು. ಇದ್ರ ಬಗ್ಗೆ ನಾವು ಏನು ನಮ್ಮ ಬೆಂಗಳೂರಿನಲ್ಲಿ ಮತ್ತು ಗೌರಿಬಿದನೂರಿನಲ್ಲಿ ಏನೋ ಅಬ್ಸರ್ವೇಟರಿ ಸೆಂಟರ್ಸ್ ಇದ್ದಾವೆ ಭೂಕಂಪನದ್ದು. ಸೊ ಅಲ್ಲಿ ಕೂಡ ನಿಲ್ ಅಂತ ಬಂದಿದೆ, ಅಂದರೆ ಯಾವುದೇ ರೀತಿಯ ಭೂಕಂಪ ಆಗಿಲ್ಲ, ಅದು ಅಫಿಷಿಯಲಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎನಿವೇ ಇಲ್ಲಿ ಬಂದಿದ್ದರಿಂದ ಜನರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಅಂತಂದು ನನ್ನ ಪ್ರಕಾರ ಈ ಭೂಕಂಪ ಅಂತೂ 100% ಅಲ್ಲ. ವಿಲ್ ಸಿ ದಟ್ ಸೌಂಡ್ ಏನಕ್ಕೆ ಬಂದಿದೆ ಅನ್ನೋದನ್ನ ವಿಲ್ ಮೇಕ್ ಶ್ಯೂರ್. ಇನ್ನು ರಾತ್ರಿ ನಡೆದ ಭಯಾನಕ ಶಬ್ದ ಹಾಗೂ ಭೂಕಂಪದ ಬಗ್ಗೆ ಮಿಟ್ಟಹಳ್ಳಿ ಗ್ರಾಮಸ್ಥರು ಈ ನ್ಯೂಸ್ ಟಿವಿಯೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೂ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬುಧವಾರ ಬೆಳಗ್ಗೆ ಭೂಕಂಪದಂತಹ ಅನುಭವಗಳು ಕಂಡು ಬಂದ ಕೂಡಲೇ ಜನರು ಮನೆಗಳಿಂದ ಆಚೆ ಬಂದು ಬಯಲಿನಲ್ಲಿ ಆಶ್ರಯ ಪಡೆಯಬೇಕೆಂದು ತಮಟೆ ಮೂಲಕ ಗ್ರಾಮದಲ್ಲಿ ಡಂಗೂರ ಸಾರಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅನಾಥ ವೃದ್ಧೆ ಶೌಚಾಲಯದಲ್ಲಿ ವಾಸ ಮಾಡುತ್ತಿರುವ ಬಗ್ಗೆ ಈ ನ್ಯೂಸ್ ಟಿವಿಯಲ್ಲಿ ಮಂಗಳವಾರ ಪ್ರಸಾರವಾದ ವರದಿಯಿಂದ ಎಚ್ಚೆತ್ತ ತಾಲೂಕು ಆಡಳಿತ ಆ ವೃದ್ಧೆಯನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿ ವಸತಿ ಕೊಡಿಸಲು ಮುಂದಾಗಿದ್ದು ಈ ನ್ಯೂಸ್ ಟಿವಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ವಾರಪಲ್ಲಿ ಗ್ರಾಮದ ಮನೆಯೊಂದರ ಶೌಚಾಲಯದಲ್ಲಿ ಅನಾಥ ವೃದ್ಧೆಯೊಬ್ಬರು ವಾಸವಾಗಿರೋದು ಈ ನ್ಯೂಸ್ ಟಿವಿ ವರದಿಯ ಮೂಲಕ ಮಂಗಳವಾರ ಬೆಳಕಿಗೆ ಬಂದಿತ್ತು. ಈ ನ್ಯೂಸ್ ಟಿವಿಯಲ್ಲಿ ಪ್ರಸಾರವಾದ ಮಾನವೀಯ ಕಾಳಜಿಯ ವರದಿಗೆ ಸ್ಪಂದಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ವೃದ್ಧೆಯ ನೆರವಿಗೆ ಮುಂದಾಗಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದ್ವಾರಪಲ್ಲಿ ಗ್ರಾಮಕ್ಕೆ 1 ವರ್ಷದ ಹಿಂದೆ ಕದ್ರಮ್ಮ ಎಂಬ ಅಪರಿಚಿತ ಮಹಿಳೆ ಸಂಬಂಧಿಕರಿದ್ದಾರೆ ಎಂದು ಬಂದು ಕೆಲಕಾಲ ದ್ವಾರಪಲ್ಲಿಯ ವೆಂಕಟಲಕ್ಷ್ಮಮ್ಮ ನರಸಿಂಹಪ್ಪ ಅವರ ಮನೆಯಲ್ಲಿ ವಾಸವಾಗಿದ್ದರು. ಇನ್ನು ಕಳೆದ 4-5 ತಿಂಗಳಿಂದ ವೆಂಕಟಲಕ್ಷ್ಮಮ್ಮ ನರಸಿಂಹಪ್ಪ ಅನ್ನೋರು ಗ್ರಾಮ ಬಿಟ್ಟು ಹೊರ ಹೋಗಿರುವ ಕಾರಣ ಇದೇ ಮನೆಯ ಶೌಚಾಲಯದ ಕೊಠಡಿಯಲ್ಲಿ 4-5 ತಿಂಗಳಿಂದ ಸಮರ್ಪಕವಾಗಿ ಅನ್ನ ಆಹಾರ ಇಲ್ಲದೆ ಆ ವೃದ್ಧೆ ನಿತ್ರಾಣಗೊಂಡು ವಾಸವಾಗಿದ್ದರು. ಆರೋಗ್ಯ ಕೆಟ್ಟು ಮೇಲೆ ಏಳಲಾಗದ ಸ್ಥಿತಿಯಲ್ಲಿದ್ದ ಈ ವೃದ್ಧೆಯ ಬಗ್ಗೆ ಈ ನ್ಯೂಸ್ ಟಿವಿಯಲ್ಲಿ ಮಾನವೀಯ ಕಾಳಜಿಯ ವರದಿ ಪ್ರಸಾರವಾಗಿತ್ತು. ಈ ವರದಿಗೆ ಎಚ್ಚೆತ್ತ ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರ್ ಹನುಮಂತರಾಯಪ್ಪ ಮತ್ತು ಇಒ ಮಂಜುನಾಥ್ ಅವರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಬುಧವಾರ ಬೆಳಗ್ಗೆ ದ್ವಾರಪಲ್ಲಿ ಗ್ರಾಮಕ್ಕೆ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ ಹಾಗೂ ಸಿಡಿಪಿಒ ಮಹೇಂದ್ರ ಮತ್ತು ಸಿಬ್ಬಂದಿ ವಯೋವೃದ್ಧೆಯನ್ನ ಆಂಬ್ಯುಲೆನ್ಸ್ ಮೂಲಕ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದರು. ಈ ನ್ಯೂಸ್ ಟಿವಿ ವರದಿ ಮೂಲಕ ನೊಂದ ಹಿರಿಯ ಜೀವಕ್ಕೆ ಆಸರೆಯಾಗಿದ್ದಕ್ಕೆ ಗ್ರಾಮಸ್ಥರು, ಅಧಿಕಾರಿಗಳು ಈ ನ್ಯೂಸ್ ಟಿವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಈ ಬಗ್ಗೆ ಸಿಡಿಪಿಒ ಮಹೇಂದ್ರ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ ಅವರು ಮಾತನಾಡಿ, ಪ್ರಸ್ತುತ ವಯೋವೃದ್ಧೆಗೆ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಚಿಕಿತ್ಸೆಗೆ ಸ್ಪಂದಿಸಿದ ನಂತರ ವಯೋವೃದ್ಧೆಯನ್ನ ಯಾವುದಾದರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸಲಾಗುವುದು ಎಂದು ತಿಳಿಸಿದರು. ಅವರನ್ನು ಆಂಬ್ಯುಲೆನ್ಸಲ್ಲಿ ಈಗ ಹಾಸ್ಪಿಟ್ಲ್ಗೆ ಕಳಿಸಿದ್ದೀವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರು ಫಸ್ಟ್ ಏಡ್ ಮಾಡಲಾಗ್ತದೆ. ಮಾಡಿ ಒಂದು 2-3 ದಿನ ಅಲ್ಲಿ ಹಾಸ್ಪಿಟಲ್ ಇರಬೇಕಾಗ್ತದೆ. ಅವರ ಚೇತರಿಕೆಯನ್ನು ನೋಡಿಕೊಂಡು ನಮ್ಮದೇ ಡಿಪಾರ್ಟ್ಮೆಂಟು ವೃದ್ಧಾಶ್ರಮ ಇದೆ, ಆ ಚೈತನ್ಯ ವೃದ್ಧಾಶ್ರಮ ಮತ್ತು ವಿಷ್ಣು ವೃದ್ಧಾಶ್ರಮ ಅಂತಿದೆ. ವಿಷ್ಣು ವೃದ್ಧಾಶ್ರಮಕ್ಕೆ ಕಳಿಸ್ಕೊಡೋಂಥ ವ್ಯವಸ್ಥೆನ ಮಾಡ್ತೀವಿ. ಅಥವಾ ಅವರ ಚೇತರಿಕೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮುಂದಿನ ಕ್ರಮ ತಗೊಂಡು ಅವ್ರ ಪುನರ್ವಸತಿಗೆ ಏನು ನಾವು ಕಾಯಕಲ್ಪ ಕಳಿಸ್ಕೊಡ್ತೀವಿ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಟಿಪ್ಪು ಸುಲ್ತಾನ್ ಜನ್ಮಸ್ಥಳವಾದ ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ಟಿಪ್ಪು ಸುಲ್ತಾನ್ ಸ್ಮಾರಕಕ್ಕೆ ವಿಶೇಷ ಗೌರವ ಸಮರ್ಪಿಸಲಾಯಿತು. ಟಿಪ್ಪು ಜಯಂತಿಯ ಅಂಗವಾಗಿ ದೇವನಹಳ್ಳಿಯ ಟಿಪ್ಪು ಸುಲ್ತಾನ್ ಜನ್ಮಸ್ಥಳ ಸ್ಮಾರಕ ಮತ್ತು ಪುತ್ಥಳಿಗೆ ಅಭಿಮಾನಿಗಳು ಮಾಲಾರ್ಪಣೆ ಮಾಡಿದರು. ಜಯಂತಿಯ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯರು ವಿಶೇಷ ನಮನ ಸಲ್ಲಿಸಿದರು. ರೈತ ಸಂಘಟನೆಯಿಂದ ಪುಷ್ಪಮಾಲೆಯನ್ನು ಅರ್ಪಿಸಲಾಯಿತು. ಟಿಪ್ಪು ಸುಲ್ತಾನ್ ಚರಿತ್ರೆಯ ವಿವಿಧ ಕನ್ನಡ ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಕರ್ನಾಟಕ ರಾಜ್ಯ ಸದಸ್ಯ ನಾಜೀರ್ ಹುಸೇನ್, ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯದರ್ಶಿ ಆಸಿಫ್ ಸೇಠ್, ಟಿಪ್ಪು ಸುಲ್ತಾನರ 7ನೇ ಸಂತತಿಯ ಕುಡಿ ಮನ್ಸೂರ್ ಅಲಿ, ವೀರ ಕನ್ನಡಿಗರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ನಾಜೀರ್ ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡು ಗೌರವ ಅರ್ಪಿಸಿದರು. ಟಿಪ್ಪು ಸುಲ್ತಾನ್ ಜನ್ಮಸ್ಥಳದಲ್ಲಿ ಟಿಪ್ಪು ಜಯಂತಿಯಲ್ಲಿ ಕನ್ನಡ ನಟ ಪುನೀತ್ ರಾಜ್ಕುಮಾರ್ ಭಾವಚಿತ್ರವನ್ನು ಇಟ್ಟು
ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಮುಖಂಡರು ಅರ್ಪಿಸಿದರು. ನಮ್ಮ ಸರ್ಕಾರ ಇದ್ದಾಗ ನಾವು ಟಿಪ್ಪು ಜಯಂತಿ ಆಚರಿಸಬೇಕಂದ್ಬಿಟ್ಟು ಒಂದು ಸ್ಟೇಟ್ ಇಡೀ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸ್ಬೇಕಂದ್ಬಿಟ್ಟು ಒಂದು ಡಿಸಿಷನ್ ತೊಗೊಂಡಿದ್ವಿ. ಇವಾಗ ಈ ಸರ್ಕಾರ ಬಂದ ಮೇಲೆ ನಾವು ಆಚರಿಸೋದಿಲ್ಲ, ಅವ್ರು ಕಾಂಟ್ರವರ್ಸಲ್ ಫಿಗರ್ ಅದು ಇದು ಅಂದ್ಬಿಟ್ಟು ಅವ್ರು ಹೇಳಿದ್ರು ಸ್ಟಾಪ್ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಟಿಪ್ಪು ಜಯಂತಿ ಆಚರಿಸ್ಬೇಕಂದ್ಬಿಟ್ಟು ಡಿಸಿಷನ್ ತಗೋ ಮುಂಚೆ ಕೂಡ ರಾಜ್ಯದ ಎಲ್ಲ ಜನರು ಮತ್ತು BJP ಅವರು ಕೂಡ ಅದರಲ್ಲಿ 3 ಮುಖ್ಯಮಂತ್ರಿಗಳು ಕೂಡ ಟಿಪ್ಪು ಜಯಂತಿ ಮೊದಲು ಆಚರಿಸಿದ್ದಾರೆ. ಇವಾಗ ಕೂಡ ಅವರು ಸ್ಟೇಟಿಂದ ಆಚರಿಸಬೇಡಿ, ಇಡೀ ರಾಜ್ಯದಲ್ಲಿ ಜನರು ಬೇರೆ ಬೇರೆ ಪ್ರಾಂತಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಟಿಪ್ಪು ಜಯಂತಿ ಆಚರಿಸ್ತಾ ಇದ್ದಾರೆ. ನಾನು ಹೇಳೋದೇನೆಂದರೆ, ಮಹಾತ್ಮ ಗಾಂಧಿ ಇರಲಿ, ಸರ್ದಾರ್ ಪಟೇಲ್ ಇರಲಿ, ಅದರ ಟಿಪ್ಪು ಸುಲ್ತಾನ್ ಶಹೀದ್ರ ಮೊದಲೆಲ್ಲ ಇರಲಿ, ಅಲ್ಲಿ ಪಾಲಿಟಿಕಲ್ ಯೂಸ್ ಮಾಡ್ಕೊಬಾರ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮೈನಾರಿಟಿ ಕಾಂಗ್ರೆಸ್ನ ಮುಬಾರಕ್, ರೈತ ಮುಖಂಡರಾದ ಗಾರೆ ರವಿಕುಮಾರ್, ಗಯಾಸ್ ಪಾಷಾ, ಯೂಸಫ್, ಟಿಪ್ಪು ಅಭಿಮಾನಿಗಳ ಬಳಗದ ಅಧ್ಯಕ್ಷ ಅಬ್ಸು, ಶಬೀರ್, ನವೀದ್, ಮುತ್ತು, ಭರತ್ ಮುಂತಾದವರು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishrama.neetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ CK ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. ಬೇಕಾಗಿದ್ದಾರೆ ಈ ನ್ಯೂಸ್ ಟಿವಿ ವಾಹಿನಿ ತುಮಕೂರು ಪ್ರಾದೇಶಿಕ ಕಚೇರಿಗೆ ವಿಡಿಯೋ ಎಡಿಟರ್ಸ್, ನಿರೂಪಕಿಯರು, ವರದಿಗಾರರು. ಕುಣಿಗಲ್, ತುರುವೇಕೆರೆ, ಶಿರಾ ತಾಲೂಕಿಗೆ ವರದಿಗಾರರು ಬೇಕಾಗಿದ್ದಾರೆ. ಸಂಪರ್ಕಿಸಬೇಕಾದ ಸಂಖ್ಯೆ 9986509322, 9019965419, 9481098621. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೇಶದಲ್ಲಿ ದಲಿತರಿಗೆ ಆದ್ಯತೆ ನೀಡಿ ಅವರ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮಾಜಿ ಸಿಎಂ ಸಿದ್ದರಾಮಯ್ಯ ದಲಿತರಿಗೆ ಹೀಯಾಳಿಸಿ ಮಾತನಾಡಿದ್ದಾರೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಮಾಡಿದ ಪ್ರತಿಭಟನೆಗೆ ಯಾವುದೇ ಕಿಮ್ಮತ್ತಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ತಿರುಗೇಟು ನೀಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರತಿಭಟನೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದಿಂದ ಸುದ್ದಿಗೋಷ್ಠಿ ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ MV ಕೃಷ್ಣಪ್ಪ ಮಾತನಾಡಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಲಿತರ ಅಭಿವೃದ್ಧಿಗೆ ಅಂತ 88,000 ಕೋಟಿ SC/STಗೆ ಮೀಸಲಿಡಿಸಿದ್ರು. SC/ST ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿಕೊಟ್ಟು ದಲಿತರ ಅಭಿವೃದ್ಧಿಗೆ ವರವಾಗಿದ್ದಾರೆ. ಇದನ್ನ ಬಿಜೆಪಿಯಲ್ಲಿರುವ ದಲಿತ ಮುಖಂಡರುಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿರುಗೇಟಿ ನೀಡಿದ್ರು. ಬಿಜೆಪಿ ಸರ್ಕಾರದಲ್ಲಿ ದಲಿತರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಅದ್ರ ಜೊತೆಗೆ ನಮ್ಮ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನು ಹುಟ್ಟಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವೆಲ್ಲ ಕೇಳಿದ್ದೀರಾ. ಅದ್ರ ಜೊತೆಗೆ ಈಗ ಕೆಲವು ಮಾಧ್ಯಮಗಳಿಂದ ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ದಲಿತರಿಗೆ ಯಾರು ನಮ್ಮ ಮಾದೇವಪ್ಪ ಆಗ್ಬೋದು, ಅಂಜನೇಯರಾವ್ ಆಗ್ಬೋದು, ಪರಮೇಶ್ವರ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಅದ್ರ ಜೊತೆಗೆ ನಮ್ಮ ಪಾವಗಡ ವೆಂಕಟರಮಣಪ್ಪ ಆಗ್ಬೋದು, ಶಿವರಾಜ್ ತಂಗಡಿಗೆ ಆಗ್ಬೋದು, ಇಂಥವ್ರಿಗೆಲ್ಲ ಒಳ್ಳೆ ಮಂತ್ರಿಯ ಹುದ್ದೆಯನ್ನು ಕೊಟ್ಟಿದ್ರು. ಬಿಜೆಪಿಯಲ್ಲಿ ಏನೋ ಗತಿ ಇಲ್ದಂಗೆ ಏನೋ ಇಲ್ದಂಗೆ ಗೋವಿಂದ ಕಾರಜೋಳ ಬಿಟ್ರೆ
ಎಲ್ರಿಗೂ ಯಾರು ಕಿತ್ತೋಗಿರೋ ಪೋರ್ಟ್ಫೋಲಿಯೋ ಕೊಟ್ಟಿರೋದು. ಯಾರು ಈ ಬಿಜೆಪಿಯವರು ದಲಿತರಿಗೆ ಮಾನ್ಯತೆ ಕೊಟ್ಟಿದ್ದಾರೆ? ಧೈರ್ಯವಾಗಿ ಬಂದು ವೇದಿಕೆಗೆ ಬಂದು ಸಿದ್ದರಾಮಯ್ಯ ಅವರು ಸವಾಲಾಗಿದ್ದಾರೆ. ನಾವೆಷ್ಟು ಮಾಡಿದೀವಿ, ನೀವೆಷ್ಟು ಮಾಡಿದೀವಿ? ಸಿದ್ದರಾಮಯ್ಯ ಸರ್ಕಾರದಲ್ಲಿ 88,000 ಕೋಟಿ SCP TSP ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಬ್ಲಾಕ್ ಅಧ್ಯಕ್ಷ ಜಯರಾಮ್ ರೆಡ್ಡಿ, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಕೋನಪಲ್ಲಿ ಕೋದಂಡ, ಮಮತಾ ಮೂರ್ತಿ, ಹನುಮಂತಪ್ಪ ಇತರರು ಭಾಗಿಯಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇಶದ ಆಡಳಿತವನ್ನೇ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡಿದ್ದ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಟಿಪ್ಪು ಸುಲ್ತಾನ್ ರವರ 272ನೇ ಜನ್ಮ ಜಯಂತಿಯನ್ನ ಚಿಕ್ಕಬಳ್ಳಾಪುರದಲ್ಲಿ ಆಚರಣೆ ಮಾಡಿದ್ರು. ಮೈಸೂರು ಹುಲಿ ಎಂದೇ ಹೆಸರಾಗಿದ್ದ ಟಿಪ್ಪು ಸುಲ್ತಾನ್ 272ನೇ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ಕರ್ನಾಟಕ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಾಹಿಂ ಶಾವಲಿ ದರ್ಗಾದ ಇಮಾಮ್ ಮುಸ್ವೀರ್ ರನ್ನ ಕರೆಸಿ ಟಿಪ್ಪು ಗುಣಗಾನ ಮಾಡುವ ಮೂಲಕ ಟಿಪ್ಪು ಜಯಂತಿಯನ್ನ ಸರಳವಾಗಿ ಆಚರಿಸಿದ್ರು. ಟಿಪ್ಪು ಜಯಂತಿ ಹೆಸರಿನಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಎಂಎಂ ಭಾಷಾ ಟಿಪ್ಪು ಸುಲ್ತಾನ್ ಸಾಧನೆಗಳನ್ನ ನೆನಪಿಸಿಕೊಂಡರು. ಕಾಂಗ್ರೆಸ್ ಕಚೇರಿಯಲ್ಲೂ ಅಲ್ಪಸಂಖ್ಯಾತರ ಘಟಕ ಹಾಗೂ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಘಟಕದ ಮುಖಂಡರು ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ದರ್ಗಾ ಮೊಹಲ್ಲಾದ ಇಮಾಮ್ ಮುಸ್ವೀರ್ ಇಂದ ಟಿಪ್ಪು ಜೀವನದ ಸಾಧನೆಗಳ ಕುರಿತು ವಿವರಿಸಿದ್ರು. ಈ ವೇಳೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ರೆಡ್ಡಿ ಇತರರು ಭಾಗಿಯಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯರವರು ದಲಿತರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದ್ದಾರೆ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಅವರು, ಬಿಜೆಪಿಯವರು ದಲಿತರ ಬಡವರ ಬಗ್ಗೆ ಕಾಳಜಿ ಇದ್ದರೆ ದಲಿತರಿಗೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಲಿ. ಅದು ಬಿಟ್ಟು ದಲಿತರನ್ನು ಸೆಳೆಯುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ದಲಿತರ ಹೊಟ್ಟೆಪಾಡಿಗಾಗಿ ಬಿಜೆಪಿ ಪಕ್ಷ ಸೇರುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಆದರೆ ಇದು ನಿರಾಧಾರವಾಗಿದೆ. ದಲಿತರ ಪರ ಇರುವಂತಹ ಸಿದ್ದರಾಮಯ್ಯನವರನ್ನ ಕುರಿತು ಇನ್ನು ಮುಂದೆ ಇಂತಹ ಹೇಳಿಕೆಗಳನ್ನು ನೀಡಿದರೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನೋ ದಲಿತರನ್ನು ಬೈದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲದನ್ನು ಅದಕ್ಕೆ ಸೇರಿಸಿ ಉಪ್ಪು ಖಾರ ಹಾಕಿ ಎಲ್ಲ ಬೆರೆಸಿ ಈ ರೀತಿ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ನಿಮಗೆ ಅದು ಒಳ್ಳೆಯದಾಗೋದಿಲ್ಲ. ಕೆಟ್ಟದಾಗಿ ನೀವು ಬಿಂಬಿಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಇದನ್ನು ನಾವು ಇಡೀ ರಾಜ್ಯದ ದಲಿತ ಸಮುದಾಯಗಳೆಲ್ಲ ನಾವು ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಇದು ಮೊದಲು ಮತ್ತು ಕೊನೆ. ಇಲ್ಲಿಂದ ಮುಂದೆಗೆ ನೀವು ಯಾವ ರೀತಿ ಈ ರೀತಿಯ ಕಾಂಗ್ರೆಸ್ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಪಡೆಯೋದನ್ನು ವಾಪಸ್. ಇನ್ನು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದಪ್ಪರ್ತಿ ನಂಜುಂಡ ಕೃಷ್ಣೇಗೌಡ, ದ್ವಾರಕನಾಥ ನಾಯ್ಡು, ಪಾವಜನಹಳ್ಳಿ ನಾಗರಾಜು ರೆಡ್ಡಿ, ಮಂಜುನಾಥ್ ರೆಡ್ಡಿ ಇತರರು ಭಾಗಿಯಾಗಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾದ ಹಿನ್ನೆಲೆಯಲ್ಲಿ ಕೋಲಾರ ತಾಲೂಕಿನ ವೇಮಗಲ್ ಗ್ರಾಮದಲ್ಲಿ ಕನ್ನಡ ಪರ ಹೋರಾಟಗಾರರು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ಸ್ಥಳೀಯ ಮುಖಂಡರು ಸೇರಿದಂತೆ ನೂರಾರು ಆಟೋ ಚಾಲಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಳೆದ 6 ವರ್ಷಗಳಿಂದ ವೇಮಗಲ್ ಗ್ರಾಮದ
ಗ್ರಾಮದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದು, ಈ ಬಾರಿ ನಟ ಪುನೀತ್ ಅಗಲಿಕೆಯಿಂದ ಸಂಜೆ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಕನ್ನಡಾಂಬೆಯ ಸ್ತಬ್ಧಚಿತ್ರ ಮೆರವಣಿಗೆ ಮಾಡುವ ಮೂಲಕ ಸರಳವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಇವತ್ತು ವೇಮ್ಗಲ್ನಲ್ಲಿ ಕನ್ನಡದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿ ಹೇಳಕ್ಕೆ ಇಚ್ಛಪಡ್ತೀನಿ. ಈ ಸಂದರ್ಭದಲ್ಲಿ 6ನೇ ವರ್ಷದಲ್ಲಿ ವೇಮ್ಗಲ್ನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಬತ್ತಾ ಇದ್ದೀವಿ. ಈ ಸರಿ 6ನೇ ವರ್ಷ ಕೊರೋನಾ ಸಂಕಷ್ಟದಲ್ಲಿರೋದ್ರಿಂದ ಸರಳವಾಗಿ ಏನು ಮೆರವಣ ಭುವನೇಶ್ವರಿ ತಾಯಿ ಪೂಜೆ ಮಾಡೋ ಮುಖೇನ ಏನಿವತ್ತು ಒಳ್ಳೆ ನಟ ನಮ್ಮಿಂದ ದೂರ ಆಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಅರ್ಪಿಸುತ್ತಾ ಏನಿವತ್ತು ಕನ್ನಡದ ಹಬ್ಬ ಎಲ್ಲ ವೇಮ್ಗಲ್ನ ಯುವಕರು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಭುವನೇಶ್ವರಿ ಸಂಘ ಇರ್ಬೋದು ಎಲ್ಲ ರೈತ ಹೋರಾಟಗಾರರು ಇವತ್ತು ನಮ್ಮ ಜೊತೆ ನಿಂತು ಎಲ್ಲರೂ ಸಹಕರಿಸಿದ್ದಾರೆ. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ಅಧಿಕಾರಕ್ಕೆ ಬಂದ ಕೂಡಲೇ ದೇಶದಲ್ಲಿ ಅಚ್ಚೇ ದಿನ್ ತರುತ್ತೇನೆ ಎಂದು ಹೇಳಿದ್ದ ಮೋದಿ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವುದೇ ಅಚ್ಚೇ ದಿನ್ ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಸವರಾಜು ಆರೋಪಿಸಿದ್ದಾರೆ. ಗುಡಿಬಂಡೆ ಪಟ್ಟಣದಲ್ಲಿ ನಡೆದ ಸಿಪಿಐಎಂ ಪಕ್ಷದ 8ನೇ ತಾಲೂಕು ಸಮ್ಮೇಳನದಲ್ಲಿ ಕೇಂದ್ರ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಗಳ ವಾಪಸಾತಿಗಾಗಿ ಒತ್ತಾಯಿಸಿ ಮಾತನಾಡಿದ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಸವರಾಜು ಅವರು, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಇಂದು ಅಗತ್ಯ ವಸ್ತುಗಳ ಬೆಲೆ ಬಡ ವರ್ಗದ ಜನರಿಗೆ ಗಗನ ಕುಸುಮವಾಗಿ ಪರಿಣಮಿಸಿದೆ. ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಲಕ್ಷಾಂತರ ರೂಪಾಯಿಗಳ ತೆರಿಗೆಯನ್ನು ಮನ್ನಾ ಮಾಡಿದೆ. ಆದರೆ ಬಡವರ ಹಾಗೂ ಮಧ್ಯಮ ವರ್ಗಗಳಿಗೆ ಯಾವುದೇ ರೀತಿಯ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಶಾಸ್ತಿ ಮಾಡಲು ಸಿಪಿಎಂ ಕಾರ್ಯಕರ್ತರು ಮನೆ ಮನೆಗೂ ಭೇಟಿ ನೀಡಿ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಪರಿಚಯಿಸಿಕೊಡಬೇಕು ಎಂದು ತಿಳಿಸಿದರು. ಪ್ರತಿ ವರ್ಷ ಯುವಜನರಿಗೆ ಕೋಟಿ ಕೋಟಿ ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತೀವಿ. ರೈತರು ಆತ್ಮಹತ್ಯೆ ಮಾಡ್ಕೊಳ್ದಂಗೆ ನಾವು ನೋಡ್ಕೊಳ್ತೀವಿ. ಕಾರ್ಮಿಕರು ಹೊಟ್ಟೆ ತುಂಬ ಊಟ ಮಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ. ಉದ್ಯೋಗದ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿದಂತ ಬಿಜೆಪಿಯ ಕರೆಯನ್ನ ನರೇಂದ್ರ ಮೋದಿ ಅವರ ನೇತೃತ್ವವನ್ನ ಈ ದೇಶದ ಜನ ಒಪ್ಪಿ 2 ಬಾರಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾವ ಜನ ಆದಾಯದಿಂದ ತತ್ತರಿಸಿ ಹೋಗಿದ್ದಾರೆ, ಯಾವ ಜನ ಕೋವಿಡ್ ನಿಂದ ಮತ್ತಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ, ಅಂತ ಜನಗಳ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ತೆರಿಗೆಯನ್ನು ಏರಿ ದೇಶದ ಸಂಪನ್ಮೂಲ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಜಯರಾಮ್ ರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರ ನ್ಯಾಯವಾಗಿ ನಮ್ಮ ರಾಜ್ಯಕ್ಕೆ ನೀಡಬೇಕಾದ ಜಿಎಸ್ಟಿ ಪಾಲನ್ನು ನೀಡದೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ. ಎಲ್ಲ ಸಾರ್ವಜನಿಕ ರಂಗಗಳನ್ನು ಖಾಸಗೀಕರಣ ಮಾಡುವ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ. ಸುಮಾರು 11 ತಿಂಗಳಿಂದ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದು, ಈ ಕುರಿತು ಗಮನ ಹರಿಸಿದ ಕೇಂದ್ರ ಸರ್ಕಾರ ಪ್ರತಿಭಟನಾ ನಿರತರ ಮೇಲೆ ಕಾರು ಹತ್ತಿಸುವ ದುಷ್ಕೃತ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ಗೆ ನೀಡ್ತಾ ಇದ್ದಂತಹ ಸಬ್ಸಿಡಿಯನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಶೀಘ್ರದಲ್ಲೇ ವಿದ್ಯುತ್ ಅನ್ನು ಸಹ ಮೊಬೈಲ್ ಕರೆನ್ಸಿ ಹಾಕಿಸುವ ರೀತಿಯಲ್ಲಿ ಹಾಕಿಸಬೇಕಾಗಿದೆ ಎಂದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. Welcome to Sri Chennaigoda Group of Institutions, situated at Bengaluru Chennai Highway, NH75, Kolar, the city which is 50 kilometers away from Bengaluru and a 10-minute drive to the main railway junction, Bangarpet.
Sri Channegowda Group of Institutions was established under Sri Channegowda Educational Trust in the year 2005 under visionary leadership of Dr. Devaraj. Sri Channegowda Group of Institutions offers the banquets of courses to suit every requirement of aspiring students, entailment of curriculum to fit industrial standards. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೈವಾರ ಶ್ರೀನಿವಾಸ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಶಿಡ್ಲಘಟ್ಟದಲ್ಲಿ ಮತಯಾಚನೆ ನಡೆಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರನ್ನು ಭೇಟಿ ಮಾಡಿದ ಅವರು ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಬೆಂಬಲಿಸಿ ಈ ಹಿಂದೆ ನಾನು ಅಧ್ಯಕ್ಷನಾಗಿ ಮಾಡಿದ್ದ ಕಾರ್ಯಗಳು ಹಾಗೂ ಮುಂದೆ ಮಾಡಲಿರುವ ಕಾರ್ಯಗಳ ಬಗ್ಗೆ ಕರಪತ್ರವನ್ನು ಹಂಚಿ ಮತಯಾಚನೆಯನ್ನ ಮಾಡಿದರು. ಚಿಕ್ಕಬಳ್ಳಾಪುರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡುವ ಆಸೆ ಇದೆ. ಹಿಂದೆ ಅಧ್ಯಕ್ಷನಾಗಿದ್ದಾಗ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದ್ದೇನೆ. ಮತ್ತೊಮ್ಮೆ ಅಧ್ಯಕ್ಷನಾದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಈ ಆಸೆಯನ್ನು ಖಂಡಿತ ಈಡೇರಿಸುತ್ತೇನೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೂಮಿ ನಡುಗಿದ ಅನುಭವ, ಭಾರೀ ಸದ್ದು. ಚಿಂತಾಮಣಿ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ರಾತ್ರಿಯೆಲ್ಲ ಹೆದರಿಕೆಯಿಂದ ಗ್ರಾಮಸ್ಥರ ಜಾಗರಣೆ. ಹೆದರಬೇಕಾಗಿಲ್ಲ ಎಂದು ಜಿಲ್ಲಾಡಳಿತದ ಸ್ಪಷ್ಟನೆ. ಶೌಚಾಲಯದಲ್ಲಿ ವಾಸವಿದ್ದ ವೃದ್ಧೆಗೆ ಈ ನ್ಯೂಸ್ ಟಿವಿಯಿಂದ ದೊರಕಿತು ಆರೋಗ್ಯ ರಕ್ಷಣೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಮುಂದಾದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಇದು ಈ ನ್ಯೂಸ್ ಟಿವಿ ಇಂಪ್ಯಾಕ್ಟ್. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜನ್ಮಸ್ಥಳದಲ್ಲಿ ಟಿಪ್ಪು ಜಯಂತಿ ಆಚರಣೆ. ಟಿಪ್ಪು ಹೋರಾಟ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ. ಬಿಜೆಪಿ ಆರೋಪಕ್ಕೆ ಕಿಮ್ಮತ್ತಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಂದೆಂದೂ ದಲಿತರ ಪರ ಎಂಬುದು ಜನರಿಗೆ ಗೊತ್ತು. ಕಾಂಗ್ರೆಸ್ ಸಮರ್ಥನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ 994581141447.